मुमताज समाजी कारकुन उमेश के मदनाल ने बताया कि यादगीर शहर के होसली करास और गांधी नगर के पार्क्स शहर की खूबसूरती अवामी मकामात और बच्चों के खेल के मैदानों के लिए बनाए गए थे, लेकिन देखभाल न होने की वजह से ये पार्क गैर कानूनी सरगर्मियों की आमाजगाह बन गए हैं। ताहम शहर में बनाए गए पार्क्स में कांटे उग चुके हैं और बच्चों के खेल के मैदान के तमाम आलात और वेंटिलेशन से मुताल्लिका अशिया को नुकसान पहुंचाया है। इसके अलावा बाग में जहरीले कीड़ों के खतरे के पेश नज़र पार्क के अंदर सैर के लिए जाने से भी खौफजदा सूरत हाल पैदा हो गई है। पार्कों की सफाई की जाए, निशेबी गड़े और दलदली जो बारिश के पानी से भरी हुई हैं उनको बंद किया जाए, चिल्ड्रन ऑटो पार्क्स को बराबर किया जाए, सीटें और फवारे लगाए जाएं, साथ ही गेट भी लगाया जाए ताकि खिंजीर और आवारा कुत्ते अंदर न दाखिल हों और आवाम को सहूलत फराहम की जाए। ನಾನು ನಜರತ್ ಕಾಲನಿ ನಿವಾಸಿ ರೀ. ಇಲ್ಲಿ ಮೊದಲು ನಾವು ನೋಡಿದಾಗ ಇಲ್ಲಿ ಗಾರ್ಡನ್ ಇಷ್ಟು ಚೆನ್ನಾಗಿತ್ತು. ಹುಲ್ಲು ಇವೆಲ್ಲ ಐಟಮ್ಸ್ಗಳು ಸ್ಪೋರ್ಟ್ಸ್ದು ಎಲ್ಲ ಇದು ಮಾಡಿದರು. ನಾವು ಹಿರಿಯ ನಾಗರಿಕರೆಲ್ಲ ವಾಕಿಂಗ್ ಮಾಡ್ತಿದ್ವಿ. ಇಲ್ಲಿ ಭಾಳ ಚೆನ್ನಾಗಿತ್ತು. ಇತ್ತೀಚೆಗೆ ರಾತ್ರಿ ಒಳಗೆ ಇದೆ ಅನೈತಿಕತೆ ನಡೆದು ಬಿಟ್ಟಾವೆ. ಕುಡುಕರು ಅದು ಇದು ಹಾವಳಿ ಆಗಿದೆ ಜಾಸ್ತಿ. ಅದಕ್ಕೆ ಇದು ನಗರಸಭೆ ನೋಡ್ಕೊಂಡಿದ್ದು ಸರ್ ಸ್ವಚ್ಛ ಮಾಡಿದರೆ ಭಾಳ ಒಳ್ಳೇದಾಗ್ತದೆ. ನಾವು ಇಲ್ಲರೂ ಅಲ್ಲಿ ಅಡಪುರ ಲೇಔಟ್ಗೆ ಹೋಗ್ತೀವಿ. ನಾವು ಅಲ್ಲಿ 2 ಕಿಲೋಮೀಟ್ರ್ ದೂರ ವಾಕಿಂಗ್ ಹೋಗ್ತೀವಿ ರೀ. ಇದು ತೊಂದರೆ ಆಗಿದೆ. ಇಲ್ಲಿ ಕೂಡ್ಲಿಕ್ಕೆ ಏನೂ ಇಲ್ಲ ರೀ. ನಾವು ವಾಕಿಂಗ್ ಮಾಡಿದಾಗ ಆಯಾಸ ಆದಾಗ ಕೂಡ್ತಿದ್ವಿ, ಅವು ಕೂಡ ಇಲ್ಲ. ಹಿಂಗಾಗ್ಯದ. ಇದ್ರ ಬಗ್ಗೆ ಸ್ವಲ್ಪ ನಿಗಾ ಹಾಯಿಸಿದ್ರೆ ಅಂದ್ರೆ ಭಾಳ ಒಳ್ಳೇದಾಗ್ತದೆ. ಸುಖದೇವ್. ಯಾದಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು 15 ವರ್ಷ ಗತಿಸಿತು. ಇಲ್ಲಿ ಏನಾದ್ರು ಲೇಔಟ್ ಆಗ್ಯಾವ, ಎಲ್ಲದರ ಗಾರ್ಡನ್ ಅಂತ ಬಿಟ್ಟರೆ ಅಷ್ಟೇ ನಾಮಕವಾಸ್ತೆ. ಅವು ಹಂದಿಗಳ ಉಪ್ಪೋಟಾಳ ತಾಣ ಆಗಿದ್ವು ಮತ್ತು ಅನೈತಿಕ ಚಟುವಟಿಕೆ ತಾಣ ಆಗ್ಯಾವ ಅಂದ್ರೆ ತಪ್ಪಾಗೋದಿಲ್ಲ. ಗಿಡಗಂಟಿಗಳು ಬೆಳೆದು ಹಾಳಾಗ್ಯಾವ. ಉದಾಹರಣೆ, ಇವತ್ತು ಜಿಲ್ಲೆಯ ಕೇಂದ್ರದಲ್ಲಿ ಸಾಕಷ್ಟು ಉದ್ಯಾನಗಳನ್ನು ಅಭಿವೃದ್ಧಿಯಾಗಿ ಸಾಕಷ್ಟು ಜನಗಳಿಗೆ ಅನುಕೂಲ ಆಗ್ಬೇಕಿಲ್ಲಿ. ಜನರಿಗೆ ಆಗ್ಬೇಕು, ರಜೆ ದಿವಸ ಮಕ್ಕಳಿಗೆ ಕೂಡ ಆಟೋಪಕರಣಗಳನ್ನು ಇರಬೇಕಿಲ್ಲಿ. ಆದರೆ ಇಲ್ಲಿ ಉದಾಹರಣೆಗೆ ಏನದ, ಲೂಬಿನ ಗಾರ್ಡನ್ ಒಂದು ಬಿಟ್ಟರೆ ಮುಳಿದಿವಲ್ಲ, ಅದ್ರಾಗ ಕೂಡ ಮಳೆ ಬಂದ್ರೆ ನೀರು ನಿಂದಿರ್ತಾವೆ. ಇಲ್ಲಿ ಹೊಸಳಿ ಕ್ರಾಸಲ್ಲಿ ಇರ್ತಕ್ಕಂಥ ಒಂದು ಉದ್ಯಾನವನ ನೋಡ್ರಿ, ಬೃಹತ್ ಈ ಯಾದಗಿರಿ ನಗರದ ದೊಡ್ಡದಂದ್ರೆ ಈ ಭಾಗದ ದೊಡ್ಡದು ಉದ್ಯಾನವನ ತಪ್ಪಾಗಲ್ಲ. ಸಾಕಷ್ಟು ಇದರಲ್ಲಿ ತಪ್ಪಲ್ಲ, ಗಿಡ ಗಂಟೆಗಳು ಬೆಳೆದ ಹಾಳಾಗಲಾಗ್ತಾವ. ಕುಂದಿರ್ತಕ್ಕಂಥ ಆಸನಗಳು ಎಲ್ಲ ಒಡಾಕ್ಯಾರ. ಇದ್ರಾಗೆಲ್ಲ ಸಂಜೆ ಆದ ತಕ್ಷಣ ಹುಡುಗರು ಕುಂತ್ಕೇಸಿ ಏನಾದ್ರು ಮದ್ಯಪಾನ ಸೇವನ ಅನೈತಿಕ ಚಟುವಟಿಕೆ ತಾಣ ಆಗಿರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತದೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳನ್ನ ಎಲ್ಲ ಮುರಿದು ಹೋಗ್ಯಾವ. ಇದಕ್ಕೆ ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡ್ಯಾರ. ಆದ್ರೂ ಕೂಡ ಇದು ಸಾರ್ವಜನಿಕ ಕಟ್ಟಿರ್ತಕ್ಕಂಥ ತೆರಿಗೆ ಸಂಪೂರ್ಣ ಹಾಳಾಗ್ಯದ. ತಕ್ಷಣ ಜಿಲ್ಲಾ ಪಂಚಾಯತಿ, ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ಸ್ಥಳಕ್ಕೆ ಬಂದ್ಕೇಸಿ ಎಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವೆಲ್ಲ ಆಸನಗಳ ವ್ಯವಸ್ಥೆ ಮಾಡಬೇಕು, ಒಳಗಡೆ ಲೈಟ್ನ ವ್ಯವಸ್ಥೆ ಮಾಡಬೇಕು, ಮಕ್ಕಳಿಗೆ ಆಟೋಪಕರಣಗಳನ್ನು ರೆಡಿ ಮಾಡಿ ಕೊಡಬೇಕು. ಇಲ್ಲದಿದ್ದರೆ ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತಿದ್ದೀನಿ. This video is sponsored by Orient Degree and PG College, Yadgir.